ಹಲೋ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇಲ್ಲಿ ನಾವು ಎರಡು ಸಂದರ್ಭಗಳನ್ನು ನೋಡೋಣ. ಈಗ ನಿಮ್ಮ ಕರೆಂಟ್ ಸಿಚುವೇಶನ್ ಏನು ಹೇಳ್ತಾ ಇದೆ, ಓಕೆ, ನಿಮ್ಮ ತಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಅದಕ್ಕೇನಾದರೂ ಪರಿಹಾರ ಇದೆನಾ? ಓಕೆ, ಸಿ ದಿಸ್ ಬಾಟಮ್ ಈಸ್ ದ ಸೋರ್ಸ್. See, this is a first pile and this is a second pile. ಸೊ ಇಂಟ್ಯೂಟಿವ್ಲಿ ನಿಮಗೆ ಯಾವುದು ನಿಮ್ಮನ್ನು ಗಮನ ಸೆಳೀತಾ ಇದನೋ ಅದನ್ನು ನೀವು ಚೂಸ್ ಮಾಡಿರಿ. ಅದಕ್ಕೆ ತಕ್ಕ ಹಾಗೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ತವೆ, ನಿಮ್ಮ ತಲೆಯೊಳಗೆ ಯಾವ ಥರದ ಸಿಚುವೇಶನ್ ನಡೆದಿರಬೇಕು, ನೀವೇನು ವಿಚಾರ ಮಾಡ್ತಾ ಇರಬೇಕು, ಅದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ನೋಡೋಣ. ಓಕೆ, ವಿಲ್ ಸಿ ದಿಸ್ ಲೇಟರ್. ಓಕೆ, ಯು ಆರ್ ಡ್ರೀಮಿಂಗ್. Okay, you are dreaming about your relationship. Okay, chalo. Okay, there is a justice card. Okay, I'll keep this. ಈಗ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ಈಗ ನಾನೇನು ಹೇಳಿದೆ, ಯು ಆರ್ ಡ್ರೀಮಿಂಗ್ ಅಂತ. ಓಕೆ, ಯು ಆರ್ ಡ್ರೀಮಿಂಗ್ ಅಬೌಟ್ ಯುವರ್ ರಿಲೇಷನ್ಶಿಪ್, ಅಥವಾ ನಿಮ್ಮ ಪಾರ್ಟ್ನರ್ ಬದಲಾಗಿ ನೀವೇನೋ ಡ್ರೀಮ್ ಮಾಡ್ತಾ ಇರ್ಬೋದು. ಆದರೆ ನೀವು ಸ್ವಲ್ಪ ಸತರ್ಕವಾಗಿರಬೇಕು. ಯಾಕೆ ಗೊತ್ತಾ, ನನಗನ್ಸಿದ ಮಟ್ಟಿಗೆ ನೀವು ಡಿಸಿಷನ್ಸ್ ಭಾಳ ಫಾಸ್ಟ್ ತೊಗೋತೀರಿ ಅಂತ ನನಗನ್ನಿಸೋದು. ಮತ್ತು ಇದು ಯಾರ ಬದಲಾಗಿ ನೀವು ಡ್ರೀಮ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಯಾರು ಈಗ ರಿಲೇಷನ್ದೊಳಗೆ ನೀವು ಸಪೋಸ್ ಇದ್ದರೆ, ಪರಿಚಯದವ್ರು ಇದ್ದರೆ, ಇದು ಹಳೆಯ ಸಂಬಂಧ. ನನಗನ್ಸಿದ ಮಟ್ಟಿಗೆ ಹಳೆಯ ಸಂಬಂಧ ಬಿಟ್ಟು ಹೋಗಿದ್ದು ವಾಪಸ್ ಬಂದಿದೆ. ಓಕೆ, ಯು ಆರ್ ಡ್ರೀಮಿಂಗ್ ಅಬೌಟ್ ದೆಮ್. ಆದರೆ ನೋಡಿ ಇಲ್ಲಿ ಕಾರ್ಡ್ ಹೆಂಗಿದೆ ಅಂತ, ಜಸ್ಟಿಸ್ ಕಾರ್ಡ್ ಇದೆ. ಸೊ ಯು ಬಿ ಕೇರ್ಫುಲ್. ಯಾಕೆ ಗೊತ್ತಾ, ಆ ಪರ್ಸನ್ ಆಗಿರ್ಬೋದು ಅಥವಾ ತಾವಾಗಿರ್ಬೋದು, ನೀವೇನು ಅಂತಂತಂದ್ರೆ ಭಾಳ ಗಡಿಬಿಡಿಯೊಳಗೆ ಎಲ್ಲ ನಿರ್ಣಯಗಳನ್ನು ತೊಗೊಳ್ಳೋದು, ಗಡಿಬಿಡಿಯೊಳಗೆ ವಿಚಾರ ಮಾಡೋದು, ಈ ಥರದ ವಿಷಯಗಳನ್ನು ನೀವು ಮಾಡ್ತಿರ್ತೀರಿ. ಸೊ ಅದಕ್ಕೇನಾಗ್ತತಿ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಯು ಗೆಟ್ ಕನ್ಫ್ಯೂಸ್ಡ್ ಅಬೌಟ್ ಯುವರ್ ಡಿಸಿಷನ್ಸ್. ಅಂದರೆ ನಾನು ತೊಗೊಂಡದ್ದು ಸರಿಯೋ ಅಲ್ವೋ, ಅಥವಾ ನಾನು ಇದನ್ನು ತೊಗೊಳ್ಳೋ. ಯು ಆರ್ ಆಲ್ವೇಸ್ ಇನ್ ಅ ಕನ್ಫ್ಯೂಷನ್ ಸ್ಟೇಟ್. ಇದು ಒಂಥರ ಕಾರ್ಮಿಕ್ ರಿಲೇಷನ್. ಓಕೆ, ಇದು ಈಗಾಗಲೇ ನಿಮಗೆ ಪಾಠ ಕಲಿಸಿದೆ. ನನಗನ್ಸಿದ ಮಟ್ಟಿಗೆ ಈಗಾಗಲೇ ಪಾಠ ಕಲಿಸಿದ ಮೇಲೂ ಸಹಿತ ಈಗ ಅವರು ವಾಪಸ್ ಬಂದಿದ್ದಾರೆ. ಸೊ ನೀವೇನು ಮಾಡಾಕತ್ತೀರಿ ಅಂತ, ನೀವು ಗಡಬಡಿಯೊಳಗೆ ಏನಾದರೂ ನಿರ್ಣಯ ತೊಗೊಳ್ಳೋವಂಥ ಚಾನ್ಸಸ್ ಆರ್ ಮೋರ್. ಯಾಕಂತಂದರೆ ಇದೇನು ತೋರಿಸ್ತತಿ ಅಂತಂತಂದರೆ, ಇದು ನೀವು ಹೈಪರ್ ಆಗಿ ವಿಚಾರ ಮಾಡೋದನ್ನು ತೋರಿಸ್ತತಿ ಈ ಕಾರ್ಡ್. ಸೊ ನೀವು ಆದಷ್ಟು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಯಾಕಂತಂದರೆ ಜಸ್ಟಿಸ್ ಕಾರ್ಡ್ ಇದೆ ನೋಡಿ. ಇದು ನೀವಾಗ್ಬೋದು ಅಥವಾ ಅವರಾಗ್ಬೋದು. ಜಸ್ಟಿಸ್ ಕಾರ್ಡ್ ಬಂದರೆ ಏನು ಹೇಳ್ತತಿ ಅಂತಂತಂದ್ರೆ, ನಾವು ಏನು ಮಾಡ್ತೀವೋ ಇಲ್ಲೇ ಅದಕ್ಕೆ ತಕ್ಕಂಗನ ನಮ್ಗೆ ಇಲ್ಲೇ ರಿಸಲ್ಟ್ ಸಿಗ್ತದೆ. ನೀವು ಒಳ್ಳೇದು ಮಾಡಿದರೆ ಒಳ್ಳೇದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಸೊ ಏನಾದರೂ ನೀವು ಅವ್ರ ಜೊತೆ ಕಮಿಟ್ಮೆಂಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಇರುವಂಥ ಕನ್ಫ್ಯೂಷನ್ಸ್ ಎಲ್ಲ ನೀವು ಮಾತಾಡಿ ಬಗೆಹರಿಸ್ಕೊಡ್ರಿ. ಓಕೆ, ಡ್ರೀಮಿಂಗ್ ಈಸ್, ಐ ಆಮ್ ನಾಟ್ ಸೇಯಿಂಗ್ ದಟ್ ಡ್ರೀಮಿಂಗ್ ಈಸ್ ಬ್ಯಾಡ್. ಆದರೆ ಹೆಂಗಿರ್ತದೆ ಅಂತಂತಂದ್ರೆ, ಯಾವುದೇ ವಿಷಯದಲ್ಲಿ ಭಾಳಷ್ಟು ಮುಂದೆ ಹೋದ್ಮೇಲೆ ಆಮೇಲೆ ಹಿಂದೆ ಬರೋಕ್ಕೆ ನಮಗೆ ಟೈಮ್ ಇರೋಂಗಿಲ್ಲ. ಆಮೇಲೆ ಟೈಮ್ ಈಸ್ ವೆರಿ ವ್ಯಾಲ್ಯೂಯಬಲ್. ಆಮೇಲೆ ಕೆಲವೊಂದಿಷ್ಟು ಜನ ನಮ್ಮ ಜೀವನದೊಳಗೆ ಇವರು ಕಾರ್ಮಿಕ್ ಅಂತಂತಿದ್ರು ಅಂತಂದ್ರೆ, ಅವ್ರು ಯಾವ ಥರದ ಲೆಸನ್ಸ್ ಕಲಿಸ್ತಾರೆ ಅಂತಂದು ಹೇಳಿ ನಮಗೆ ಗೊತ್ತಿರೋಂಗಿಲ್ಲ. ಸೊ ವಿ ಆರ್ ಅನ್ಅವೇರ್ ಆಫ್ ದಟ್. ಈಗ ಹೆಂಗೈತಿ ಅಂದರೆ, ಯು ಆರ್ ವೆರಿ ಮಚ್ ಎನರ್ಜೆಟಿಕ್. ನಾವು ಈಗ ಹೆಂಗೈತಿ ಅಂತಂದ್ರೆ, ತಲೆಯಲ್ಲೇ ವಿಚಾರ ಮಾಡಿರಿ ಅಂತಂತಂದ್ರೆ ನಿಮಗೆ ಈಗ ಸದ್ಯ ಮಾಡೋಕೆ ಆಗ್ತಿರಂಗಿಲ್ಲ. ಯಾಕಂತಂದ್ರೆ ಯಾವುದೇ ಥರದ ಡಿಸಿಷನ್ಸ್ ತೊಗೋಬೇಕು ಅಂತಂತಂದ್ರೆ ನಿಮಗೆ ಅದು ಗೊತ್ತೂ ಆಗಂಗಿಲ್ಲ. ಯು ಆರ್ ಆಲ್ರೆಡಿ ಕನ್ಫ್ಯೂಸ್ಡ್. ಇಲ್ಲಿ ನೋಡ್ರಿ, ಇಲ್ಲೇನೈತಿ, ಇದು ಕಾನ್ಫ್ಲಿಕ್ಟ್ಸ್ ಐತಿ, ಡಿಸ್ಅಗ್ರಿಮೆಂಟ್ಸ್ ಐತಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಐತಿ. ಇದ್ರ ಕೆಳಗೆ ಏನೈತಿ ನೋಡ್ರಿ,
ಇಲ್ಲೇನೈತಿ ನೈನ್ ಆಫ್ ವಾಂಡ್ಸ್ ಐತಿ. ನೈನ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಕನ್ಫ್ಯೂಷನ್ ಏನು ಮಾಡಬೇಕು ಅಂತಂದು ಹೇಳಿ ಮುಂದೆ ನಿಮಗೆ ದಾರಿ ಗೊತ್ತಾಗವಲ್ತು. ಸೊ ಅದ್ರ ಸಲುವಾಗಿ ಅದ್ರ ಕೆಳಗಡೆ ಏನೈತಿ ಸಿ ದೆರ್ ಇಸ್ ಅ ಟವರ್ ಮೂಮೆಂಟ್. ಮತ್ತು ಅದ್ರ ಕೆಳಗಡೆ ಏನೈತಿ ಸಿ ದೆರ್ ಇಸ್ ಅ ಫೋರ್ ಆಫ್ ಕಪ್ಸ್. ಅಂದರೆ ಇದರ ಅರ್ಥ ಯು ಬಿ ಕೇರ್ಫುಲ್. ಓಕೆ, ನೀವು ನಡೀತಾ ಇರುವಂಥ ದಾರಿ ಬದಲಾಗಿ ನೀವೇನು ವಿಚಾರ ಮಾಡ್ತಿದ್ದೀರೋ, ಯಾವ ವಿಷಯದ ಬದಲಾಗಿ ಏನಾದರೂ ನಿರ್ಣಯ ತೊಗೋಬೇಕು ಅಂತಂತಿದ್ದೀರೋ ಅದರ ಬದಲಾಗಿ ನಿಧಾನವಾಗಿ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರ್ರಿ. ಗಡಿಬಿಡಿ ಮಾಡೋಕ್ಕಂತ ಹೋಗ್ಬೇಡ್ರಿ. ಓಕೆ, ಬಿಕಾಸ್ ದೆರ್ ಇಸ್ ಎ ಜಸ್ಟಿಸ್ ಕಾರ್ಡ್ ಅಂತಂತಂದ್ರೆ, ಒಂದು ಸರಿ ಅವರಿಂದ ಏನಾದರೂ ನಿಮಗೆ ಮೋಸ ಆಗಿದ್ರೆ ಅವ್ರು ಸರಿ ಇಲ್ಲ ಅಂತ ಅನ್ಬೋದು. ಎರಡನೇ ಸರ್ತಿ ಅದೇ ಥರ ಆದರೆ, ಮೂರನೇ ಸರ್ತಿ ಅದೇ ಥರ ಆದರೆ ನಮಗೆ ತಲೆ ಸರಿ ಇಲ್ಲ ಅಂತ ಅನ್ಕೋಬೇಕು ನಾವು. ಹೊಸ ಸಂಬಂಧ ಎಲ್ಲಿ ಬೆಳೆಸ್ತಿರ್ತೀವಲ್ಲ ಅಲ್ಲಿ ಮೆಂಟಲ್ ಕ್ಲಾರಿಟಿ ಇರಬೇಕು. ಯಾವಾಗಿದ್ದರೂ ಕನ್ಫ್ಯೂಷನ್ ಇರಬಾರ್ದು. ಓಕೆ, ಸೊ ಟ್ಯಾರೋ ಡೆಕ್ದಿಂದನೇ ನೋಡೋಣ, ಇದು ಟ್ಯಾರೋ ಡೆಕ್ ನಮ್ಗೆ ಏನು ಅಡ್ವೈಸ್ ಮಾಡ್ತಾ ಇದೆ ಅಂತ. ಓಕೆ, ಸಿ ಹ್ಯಾಂಗ್ಡ್ ಮ್ಯಾನ್. ಈಗೇನಂತಂತಂದ್ರೆ ಒಂದು ಪೌಸ್ ತೊಗೊಂಡು ನೀವು ವಿಚಾರ ಮಾಡಬೇಕು. ಅಂದರೆ ನಾವು ಯು ಆರ್ ಫೀಲಿಂಗ್ ಫ್ರಮ್ ಇನ್ಸೈಡ್ ಯು ಆರ್ ಫೀಲಿಂಗ್ ಡೈರೆಕ್ಷನ್ಲೆಸ್. ಯಾಕಂದರೆ ಕನ್ಫ್ಯೂಷನ್ ಇದ್ದಾಗ ಹಂಗೆ ಅನಿಸುತ್ತೆ. ಆಮೇಲೆ ನಿಮ್ಮ ವಿಚಾರ ಸ್ವಲ್ಪ ಸೆಲ್ಫ್ ಲಿಮಿಟಿಂಗ್ ಅಂತಂದ್ರೆ ಹೆಂಗಿರ್ತೈತಿ ಅಂತ, ನನಗೆ ಬೇಕಾದ ವಸ್ತು ನಾವು ಪಡ್ಕೋಬೇಕು ಅಂತ ನನ್ನ ತಲೆಯಾಗ ಯಾವಾಗ ಬಂದಿರ್ತೈತಲ್ಲ, ನೆಗೆಟಿವ್ ವಿಚಾರನ ಮಾಡೋಂಗಿಲ್ಲ. ನಾವು ಅತಿ ಧೈರ್ಯದಿಂದ ಮುನ್ನುಗ್ತಿರ್ತೇವೆ. ಆದರೆ ಹೆಂಗೆ ಅಂತಂದರೆ ಇದು ದಿಸ್ ಈಸ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲ. ಸೊ ಯು ಬಿ ಕೇರ್ಫುಲ್ ಅಬೌಟ್ ದಿಸ್. ಹ್ಯಾಂಗ್ಡ್ ಮ್ಯಾನ್ ಏನು ಹೇಳ್ತೈತಿ ಅಂತಂತಂದ್ರೆ, ಇದನ್ನು ನೀವು ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡುವಂಥ ಅಗತ್ಯ ಇದೆ ಅಂತ. ಓಕೆ, ಪೇಜ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಮಾತಾಡಿ ವಿಷಯಗಳನ್ನು ಬಗೆಹರಿಸ್ಕೊಳ್ಬೇಕು. ಇಲ್ಲಿ ಏನು ಹೇಳ್ತೈತಿ ಅಂತಂದರೆ, ಕಮಿಟ್ಮೆಂಟ್ ಇರೋಂಗಿಲ್ಲ ಇವ್ರ ಕಡೆಯಿಂದ ಕಮಿಟ್ಮೆಂಟ್ ಸಿಗೋಂಗಿಲ್ಲ ನಿಮಗೆ. ಇದು ಪೇಜ್ ಆಫ್ ಸೋರ್ಟ್ಸದ್ದು ಏನು ತೋರಿಸ್ತೈತಿ ಅಂತಂದ್ರೆ, ಕಮಿಟ್ಮೆಂಟ್ ಕೊಡೋಂಗಿಲ್ಲ ಇವರು. ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಲೈಫ್, ಅಂದರೆ ಇದು ಯೂತ್ದ ಎನರ್ಜಿ ತೋರಿಸ್ತಿರ್ತೈತಿ. ಸೊ 10 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮಗೇನಾದರೂ ಈ ಥರದ ವಿಷಯ ಅನ್ನಿಸ್ತಿತ್ತು ಅಂತಂತಂದರೆ ಈ ವಿಷಯದ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡಿರಿ. ಅಂದರೆ ನಿಮ್ಮ ಮನೆಯಾಗಿನವ್ರ ಜೊತೆ ನೀವು ಮಾತಾಡ್ರಿ. ಫ್ಯಾಮಿಲಿಯೊಳಗೆ ಯಾರಾದರೂ ಮೆಂಬರ್ ಇರ್ಬೋದು, ಯಾರನ್ನಾದರೂ ನೀವು ಕಾನ್ಫಿಡೆನ್ಸ್ ಆಗಿ ತೊಗೊರಿ, ಅವ್ರ ಜೊತೆ ಮಾತಾಡ್ರಿ. ಸರಿ, ಹಿಂಗೆ ಮಾತಾಡಿ ಬಗೆಹರಿಸ್ಕೊಡ್ರಿ. ಅದರ್ವೈಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ಸಲುವಾಗಿ ಏನು ಡಿಸಿಷನ್ ತೊಗೋತಲ್ಲ ಅದು ಒಳ್ಳೆ ಡಿಸಿಷನ್ ಆಗಿರ್ತೈತಿ. ದಟ್ ಈಸ್ ವೆರಿ ಗುಡ್. ಅದರ್ವೈಸ್ ನೀವು ಇದನ್ನು ಹಿಂಗೂ ಕನ್ಸಿಡರ್ ಮಾಡ್ಬೋದು. ಬಹುತೇಕ ನಿಮ್ಮ ಪಾರ್ಟ್ನರ್ ಯಾರದಾರಲ್ಲ ಅವರು ತಮ್ಮ ಮನೆತನ ಅದರ ಬದಲಾಗಿ ಅವರಿಗೆ ಜಾಸ್ತಿ ಹೆಮ್ಮೆ ಇರ್ಬೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂತಂದ್ರೆ, ಅವರು ತಮ್ಮ ಫ್ಯಾಮಿಲಿಯವ್ರನ್ನ ಯಾರು ಸಜೆಸ್ಟ್ ಮಾಡ್ತಾರೋ, ಯಾವ ವಿಷಯದೊಳಗೆ ತನ್ನ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರ್ತೈತೋ ಅವರು ಆ ಕಡೆನೇ ಹೋಗ್ತಾರೆ. ಅವರು ಬಹುಶಃ ನಿಮ್ಮ ಕಡೆ ಬರಲಿಕ್ಕೂ ಇಲ್ಲ. ಸೊ ಯು ಬಿ ಕೇರ್ಫುಲ್ ಅಬೌಟ್ ಇಟ್. ಸೊ ವಿಲ್ ಸಿ ದಿಸ್ second card. Okay, this is also clinging to the past. Okay, there you are dreaming. ಅದು ಬರ್ತಾ ಇದೆ ಅಂತ ಡ್ರೀಮ್ ಮಾಡೋದು. ಇಲ್ಲೇ ಕ್ಲಿಂಗಿಂಗ್ ಟು ದ ಪಾಸ್ಟ್. ಮೇ ಬಿ ಯು ಆರ್ ಫೀಲಿಂಗ್ ಗಿಲ್ಟಿ ಫ್ರಮ್ ಇನ್ಸೈಡ್. ಚಲೋ देखते हैं. ಯಾವುದಾದ್ರೂ ವಿಷಯ ನೀವು ಮನಸ್ಸಿನಾಗ ಇಟ್ಕೊಂಡು ಹಿಂದಿಂದ ಪಾಸ್ಟ್ ಎಲ್ಲ ವಿಚಾರ ಮಾಡ್ತಾ ಇರ್ಬೋದು. ಯು ಆರ್ ಫೀಲಿಂಗ್ ಗಿಲ್ಟಿ. ಕರೆಂಟ್ಲಿ ಯು ಆರ್ ಮೆಂಟಲಿ ಯು ಆರ್ ನಾಟ್ ಇನ್ ಅ ಸ್ಟೇಬಲ್ ಪೊಸಿಷನ್. ಚಲೋ देखते हैं ಇದು ಏನಾಗಿರ್ಬೋದು ಅಂತ. ಏನು ಗೈಡ್ ಮಾಡ್ತತಿ ನಿಮಗೆ? ನೋಡ್ರಿ, ಕಾರ್ಡ್ ರೀಡಿಂಗ್ ಏನು ಹೇಳ್ತತಿ ಅಂತಂದ್ರೆ, ಯು ಆರ್ ಕ್ಲಿಂಗಿಂಗ್ ಟು ದ ಪಾಸ್ಟ್. ವಾಟ್ ಐ ಫೀಲ್ ಪಾಸ್ಟ್ನೊಳಗೆ ನಿಮ್ಗೊಂದು ಚಲೋದೊಂದು ಆಫರ್ ಬಂದಿತ್ತು. ಓಕೆ, ಆದ್ರೆ ನೀವು ಹೆಂಗಿದ್ದೀರಿ ಅಂತಂತಂದ್ರೆ ಅದನ್ನು ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿಲ್ಲ. ನೈಟ್ ಆಫ್ ಕಪ್ಸ್, ದಿಸ್ ಫೂಲ್ ಏನು ಹೇಳ್ತತಿ ಅಂತಂತಂದ್ರೆ, ಯಾವುದೇ ವಿಷಯಗಳನ್ನು
ಅಂದರೆ ವಿಷಯಗಳನ್ನು ಹಗುರವಾಗಿ ತೊಗೊಳ್ಳೋದು. ಇಲ್ಲಿ ಹೆಂಗೆ ಅಂತಂದ್ರೆ ನಿಮ್ದು ಹೆಚ್ಚಿಗೆ ಲಕ್ಷ್ಯ ಬರೀ ನಿಮ್ಮ ಕಡೆನೇ ಇತ್ತು. ಯು ಆರ್ ವೆರಿ ಪ್ರಾಕ್ಟಿಕಲ್, ಯು ಆರ್ ಅ ವರ್ಕಿಂಗ್ ಲೇಡಿ. ನಿಮಗೆ ನಿಮ್ಮ ಬದಲಾಗಿನೇ ಜಾಸ್ತಿ ಕಾಳಜಿ ಇತ್ತು. ಓಕೆ, ಫೈನಾನ್ಷಿಯಲ್ ಕಂಡೀಷನ್ ಬದಲಾಗಿ ಜಾಸ್ತಿ ಕಾಳಜಿ ಇತ್ತು. ಅಂದರೆ ಜೀವನದೊಳಗೆ ಹೆಂಗಂದ್ರೆ ವರ್ಕ್ ಓರಿಯೆಂಟೆಡ್, ಗೋಲ್ ಓರಿಯೆಂಟೆಡ್, ನಮಗೆ ಇದನ್ನೇ ಮಾಡಬೇಕು, ಜೀವನದಲ್ಲಿ ನಾನು ಇದನ್ನು ಸಾಧಿಸ್ಬೇಕು, ಮುಂದೆ ಹೋಗಬೇಕು, ಆಮೇಲೆ ನಾ ಎಲ್ಲ ನೋಡ್ಕೋಬೇಕು ಅನ್ನೋವಂಥದ್ದು ನಿಮ್ಮಲ್ಲಿ ಆ ಥರದ ವಿಚಾರಗಳು ನಿಮ್ಮ ತಲೆಯೊಳಗಿದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತಿ ಅಂತಂದ್ರೆ ಫೋರ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ ದೇವರು ನಮಗೆ ಕೊಡಾಕೆ ಬಂದರೂ ಸಹಿತ ನಮಗೆ ಅದ್ರ ಕಡೆ ಲಕ್ಷ್ಯ ಇರಲಿಲ್ಲ. ಏಸ್ ಆಫ್ ವಾಂಟ್ಸ್ ಏನು ಹೇಳ್ತದೆ, ಏಸ್ ಆಫ್ ವಾಂಟ್ಸ್ ಏನು ಹೇಳ್ತೈತಿ ಅಂದರೆ ಯು ಆರ್ ವೆರಿ ಮಚ್ ಎನರ್ಜೆಟಿಕ್, ಯು ಆರ್ ವೆರಿ ಮಚ್ ಕರಿಯರ್ ಓರಿಯೆಂಟೆಡ್. ನಿಮಗೆಲ್ಲ ಹೆಂಗೆ ಅಂತಂತಂದ್ರೆ ಆಫೀಸ್ ವರ್ಕು ಅಥವಾ ಈ ಥರದ ಅಂದ್ರೆ ಕಾಂಪಿಟೇಟಿವ್ ಲೈಫು, ಈ ಥರದ ವಿಷಯಗಳೆಲ್ಲ ನಿಮಗೆಲ್ಲ ಭಾಳ ಇಷ್ಟ. ಸೊ ಈ ಥರದ ವಿಷಯಗಳನ್ನು ನೀವು ಫಾಲೋ ಮಾಡ್ಕೊಂಡು ಹೋದ್ರಿ. ಸೊ ಯು ಮಿಸ್ ದಟ್ ಚಾನ್ಸ್. ನಿಮ್ಮ ಜೀವನದಲ್ಲಿ ಒಬ್ಬ ರಾಜಕುಮಾರ ಬರ್ತಾ ಇದ್ದ, ಬಟ್ ಯು ಇಗ್ನೋರ್ಡ್ ಇಟ್, ಐ ಥಿಂಕ್. ಅಂದರೆ ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ನಮ್ಮ ಕಾನ್ಫಿಡೆನ್ಸ್ ನಮಗನ ಮುಳುವಾಗಿರ್ತೈತಿ. ಓವರ್ ಕಾನ್ಫಿಡೆಂಟ್ ಇರ್ತೇವಲ್ಲ ನಾವು, ಮುಂದೆ ನೋಡಕ್ಕೆ ಬರ್ತೈತಿ ಅಂತಂದು ಹೇಳಿ. ಯಾಕಂದರೆ ಇದು ಫೂಲ್ ಕಾರ್ಡ್ ಹೇಳ್ತೈತಿ. ಫೂಲ್ ಕಾರ್ಡ್ ಏನಂದ್ರು ಹೊಸದೇನಾದರೂ ಅಡ್ವೆಂಚರ್ ಮಾಡೋದು. ಆದರೆ ಅದ್ರ ಬದಲಾಗಿ ಹೆಂಗೆ ಅಂತಂದ್ರೆ ಕಾನ್ಸಿಕ್ವೆನ್ಸಸ್ ಬದಲಾಗಿ ವಿಚಾರ ಮಾಡೋಂಗಿಲ್ಲ, ಹಾಗೆ ಮುಂದೆ ಹೋಗ್ಬಿಡೋದು. ಮುಂದೆ ಏನಾಗ್ತೈತಿ, ಏನಾಗ್ಬೋದು ಅನ್ನೋದ್ರ ಬದಲಾಗಿ ವಿಚಾರ. ನಿಮಗೆ ಎಷ್ಟೋ ಜನ ಹೇಳಿದ್ರೂ ಸಹಿತ, ಆದರೆ ನೀವು ಅದನ್ನು ಕೇಳಲಿಲ್ಲ. ಹೆಂಗಂತಂದ್ರೆ ಇದೇನು ತೋರಿಸುತ್ತೆ ಅಂತ, ನೀವು ಕರಿಯರ್ ತೋರಿಸುತ್ತೆ. ಅದು ಕರಿಯರ್ ಓರಿಯೆಂಟೆಡ್, ನನ್ನ ಕರಿಯರೇ ಮುಖ್ಯ ಅಂತಂದು ಹೇಳಿ ನೀವು ಮುಂದುವರೆದ್ರಿ. ಓಕೆ, ದೇರ್ ವಾಸ್ ಇನ್ವಿಟೇಷನ್. ಸೊ ಆ್ಯಕ್ಷನ್ ತೊಗೋಬೇಕಾಗಿತ್ತು ಅವಾಗ ನೀವು ಆ್ಯಕ್ಷನ್ ತೊಗೋಲಿಲ್ಲ. ಈಗ ಹೆಂಗೈತಿ ಅಂತಂತಂದ್ರೆ, ಸೊ ನಿಮಗೇನು ಅನಿಸುತ್ತೆ ಅಂತಂತಂದ್ರೆ, ಅವಾಗೇನು ಅನಿಸಿತ್ತು ಅಂತಂದ್ರೆ ಕರಿಯರ್ ಓರಿಯೆಂಟೆಡ್ ಜಾಸ್ತಿ ಇದ್ದಾಗ ನಿಮಗೇನು ಅನಿಸಿತ್ತು ಅಂತಂದ್ರೆ ಲೈಫ್ದೊಳಗೆ ನಾನು ಎಲ್ಲ ಮಾಡಬಲ್ಲೆ. ಲೈಫ್ ನಿಮ್ಗೊಂಥರ ಫೆಂಟಾಸಿ ಅಂತ ಅನಿಸ್ತಿದ್ರೆ. ನಾವು ಯು ಆರ್ ಕ್ಲಿಂಗಿಂಗ್ ಟು ದ ಪಾಸ್ಟ್. ನಿಮ್ಗೇನು ವಿಚಾರ ಮಾಡಾಕತ್ತೀರ ಅಂದ್ರೆ, ಅಯ್ಯೋ ನಾನು ಅವಾಗಲೇ ಅಂಥ ಬಂದ ಆಫರ್ಗಳ ಬದಲ ನಾನು ವಿಚಾರ ಮಾಡಬೇಕಾಗಿತ್ತಲ್ಲ ಅಂತಂದು ಹೇಳಿ ನಾವು ಯು ಆರ್ ರಿಗ್ರೆಟಿಂಗ್. ಸೊ ಟೆರೋ ಕಾರ್ಡ್ ನಮಗೆ ಏನು ಅಡ್ವೈಸ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಈಗ ನಾನು ಎಸ್ಟ್ರಾಲಜಿ ಮಾಡ್ತೇನಲ್ಲ, ಸೊ ಎಷ್ಟೋ ಜನ ಹುಡುಗಿಯರಿಗೆ ಈಗ 34-35 ವರ್ಷ ಆದರೂ ಮದುವೆನೇ ಆಗಿರಂಗಿಲ್ಲ. ಇದನ್ನು ನಾನು ರೀಡಿಂಗ್ ಮಾಡಿದ್ದು ಹಂಗೆ ಗಾಳಿ ಒಳಗೆ ಅಂತಂದು ಮಾಡಲಿಲ್ಲ. ಎಷ್ಟೋ ಹುಡುಗಿಯರಿಗೆ ಮದುವೆನೇ ಆಗಿಲ್ಲ, 34-35. ಅವರೆಲ್ಲರೂ ಎಷ್ಟು ಸಾಕಾಗುವಷ್ಟು ಗಳಿಸ್ತಾರೆ, ಎಷ್ಟು ಚಲೋ ಪೇಮೆಂಟ್ ಅದಾವು ಅವ್ರಿಗೆ. ಈಗ ಅವ್ರಿಗೆಲ್ಲ ಅನಿಸ್ತೈತಿ, ಈಗ ಅವ್ರಿಗೆ ಮದುವೆ ಬೇಕಾಗೈತಿ. ಬಂದು ಹೇಳ್ತಿರ್ತಾರೆ ಹುಡುಗರು, ಇಲ್ಲರಿ ಮೇಡಮ್ಮ ಮದುವೆನೇ ಆಗ್ತಾಯಿಲ್ಲ. ಮೊದಲು ಅವಾಗೆಲ್ಲ ಬಂದಿದ್ದು ರೀ ಪ್ರಪೋಸಲ್ಲ, ಬಟ್ ನನಗೆ ಅವಾಗ ಇದನ್ನು ಮಾಡಬೇಕಾಗಿತ್ತು, ಜಾಬ್ ಮಾಡಬೇಕಾಗಿತ್ತು, ನನಗೆ ದುಡ್ಡು ಬೇಕಾಗಿತ್ತು ಕೈಯಾಗ, ನಾನು ಗಳಿಸಿದ ದುಡ್ಡು ನನಗೆ ನೋಡಬೇಕಾಗಿತ್ತು. ಸೊ ನೌ ದಟ್ ಏಜ್ ಹ್ಯಾಸ್ ಗಾನ್. ಇದರರ್ಥ ಕರಿಯರ್ ಓರಿಯೆಂಟೆಡ್ ಇರಬಾರ್ದು ಅಂತಂತಲ್ಲ, ಆದರೆ ಓಕೆ, ಈಗ ಸದ್ಯ ನೀವು ಮನಸ್ಸಿನೊಳಗೆ ಏನು ಅದನ್ನು ಹಿಡ್ಕೊಂಡು ಬಿಟ್ಟಿರಲ್ಲ, ಅದನ್ನೆಲ್ಲ ವಿಷಯ ಬಿಟ್ಟುಬಿಡಿ. ಆದ ವಿಷಯಗಳ ಬದಲಾಗಿ ಯು ಆರ್ ಬ್ಯಾಲೆನ್ಸಿಂಗ್. ಟ್ರೈ ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್. ಆಮೇಲೆ ಮನಸ್ಸಿನಿಂದ ಸೋತು ಹೋಗೋದಕ್ಕಿಂತಲೂ ಅಥವಾ ಈಗ ನಾನು ನನ್ನ ಮನಸ್ಸಿನ ವಿಷಯವನ್ನು ಯಾರಿಗಾದರೂ ಹೇಳ್ಕೊಂಡ್ರೆ ಅವ್ರು ನನಗೆ ಗೇಲಿ ಮಾಡಿ ನಗಬಹುದು ಅಂತಂದು ಹಿಂಗೂ ಮನುಷ್ಯಾಗ ವಿಚಾರ ಇರ್ತೈತಿ. ಓಕೆ, ಈಗ ಈ ಥರದ್ದು ಇವೆಲ್ಲ ನೆಗೆಟಿವ್ ಕಾರ್ಡ್ಸ್. ದೀಸ್ ಆರ್ ಆಲ್ ನೆಗೆಟಿವ್ ಕಾರ್ಡ್ಸ್. ಇದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೂಡೋದು. ಓಕೆ, ಆಮೇಲೆ ವಿಷಯಗಳನ್ನು ಸರಿಯಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಾರ್ದೆ, ಪ್ರಯಾರಿಟೀಸ್ ಈಗ ಸದ್ಯ ಫಿಕ್ಸ್ ಮಾಡೋಕ್ಕಾಗಲಾರ್ದೆ ಬೇಜಾರು ಮಾಡ್ಕೊಳ್ಳೋದು. ಮುಂದೆ 2-3 ವಿಷಯ ಅಂದರೆ ಜಗ್ಲಿಂಗ್ ಮಾಡ್ಕೊತ ಇರೋದು ಲೈಫ್ನೊಳಗೆ. ಆ ಥರ
ಸೊ ನಿಮಗೆ ಅನಿಸ್ತತಿ ನನಗೆ ನಾನೇ ಚೀಟಿಂಗ್ ಮಾಡ್ಕೊಂಡೇನೋ, ಆವಾಗ ನಾನು ವಿಚಾರ ಮಾಡಬೇಕಾಗಿತ್ತು, ನಾನು ವಿಷಯಗಳನ್ನು ಅವಾಗ ಹಿಂದೆ ಬಿಟ್ಟು ಮುಂದೆ ಹೋಗಬಾರ್ದಾಗಿತ್ತು ಅಂತ ಈಗ ಅನಿಸ್ತತಿ. ಜನ ಗೇಲಿ ಹೇಳಿದರೆ ಗೇಲಿ ಮಾಡ್ಕೊಂಡು ನಗ್ಬೋದು ಅಂತಲೂ ಈಗ ಅನಿಸ್ತಿರ್ತೈತೆ ರೀ. ಆ ಥರ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದನ್ನ ಏನು ಹೇಳೋದು, ಇದನ್ನ ಮನಸ್ಸಿನೊಳಗೆ ಏನು ಹಿಡ್ಕೊಂಡಿರಲ್ಲ ಇದನ್ನು ಬಿಟ್ಬಿಡಿ. ಸಿ ಗುಡ್ ಡೇಸ್ ಆರ್ ಅಹೆಡ್, 4 ಆಫ್ ವಾಂಡ್ಸ್ ಬರ್ತಾ ಇದೆ. ನೀವು ಈಗೇನು ಮನಸ್ಸಿನೊಳಗೆ ಇಟ್ಕೊಂಡಿರಲ್ಲ, ನೀವು ಅದರಿಂದ ನೀವು ಆದಷ್ಟು ಹೊರಗೆ ಬರೋಕೆ ನೀವು ನೋಡಿರಿ. ಓಕೆ, ಎಷ್ಟಾಗ್ತೈತೆ ಅಷ್ಟು ಪ್ರೆಸೆಂಟ್ ಮೂಮೆಂಟ್ ಬದಲಾಗಿ ವಿಚಾರ ಮಾಡಿರಿ. ಪ್ರೆಸೆಂಟ್ ಮೂಮೆಂಟ್ ಅದರೊಳಗೆ ನೀವು ಏನೆಲ್ಲ ಆ್ಯಕ್ಷನ್ಸ್ ತೊಗೋಬೋದು, ನೀವು ಅದ್ರ ಬದಲಾಗಿ ವಿಚಾರ ಮಾಡಿರಿ. ನಿಮ್ಮ ಲೈಫ್ದಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ, ಸರ್ಪ್ರೈಸಸ್ ಬರಾಕತ್ತಾವ. ಸೊ ನಿಮ್ಮ ನೆಟ್ವರ್ಕ್ದೊಳಗೆ ಯಾರು ರೈತಾದ್ರು ಅವ್ರ ಜೊತೆ ಮಾತಾಡ್ರಿ. ನಿಮ್ಮ ಕಮ್ಯುನಿಟಿ ಒಳಗೆ ಸಾಕಷ್ಟು ಜನ ಇರ್ತಾರೆ, ನೀವು ಅವ್ರ ಜೊತೆ ಮಾತಾಡ್ರಿ. ಅವ್ರು ನನಗೆ ಗೇಲಿ ಮಾಡ್ಕೊಂಡು ನಗ್ತಾರ ಅಂತಂತಲ್ಲ. ಸಿ ಯು ಆರ್ ಅ ವೆರಿ ಮಚ್ ಕರಿಯರ್ ಓರಿಯೆಂಟೆಡ್ ಆ್ಯಂಡ್ ವೆರಿ ಸ್ಟ್ರಾಂಗ್ ವುಮನ್ನು, ವೆರಿ ಕರೇಜಿಯಸ್. ಸೊ ನಿಮ್ಮ ಬೇಸಿಕ್ ನೇಚರ್ ಏನೈತಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ದಿನಗಳನ್ನು ಕಾಣಬಹುದು. ಸೊ ನೀವು ಆ ಹಳಿ ವಿಷಯಕ್ಕೆ ಏನು ಜೋತ್ ಬಿದ್ದಿರಲ್ಲ ಅದನ್ನು ಬಿಟ್ಟುಬಿಡಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇನ್ ಕೇಸ್ ಈ ವಿಡಿಯೋ ಮುಖಾಂತರ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.